ಸೋಮವಾರ ಬೆಳಗ್ಗೆ 11 ಗಂಟೆಗೆ ಹೊಸದುರ್ಗ ತಾಲೂಕಿನ ಜಯದೇವ ಕನ್ವೆನ್ಷನ್ ಹಾಲ್ನಲ್ಲಿ ಶಿಮುಲ್ನ ಮಾಜಿ ಅಧ್ಯಕ್ಷ ಹಾಗೂ ಜಿಲ್ಲಾ ನಿರ್ದೇಶಕ ಜಿಪಿ ರೇವಣಸಿದ್ದಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಭೆ ನಡೆಯಿತು. ನಿರ್ದೇಶಕರು ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಕುಂದುಕೊರತೆಗಳನ್ನು ಸುದೀರ್ಘವಾಗಿ ಆಲಿಸಿದರು. ಈ ಸಂದರ್ಭದಲ್ಲಿ ಜಿಬಿ ಶೇಖರಪ್ಪನವರ ಗೃಹ ಪ್ರವೇಶ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ವಿತರಿಸಲಾಯಿತು. ಸಭೆಯಲ್ಲಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜಿಲ್ಲಾ ನಿರ್ದೇಶಕರು ಎಲ್ಲರಿಗೂ ಧನ್ಯವಾದ ಸೂಚಿಸಿದರು. ಒಂದು ಮೆಗಾ ಡೈರಿ ಆಗಲಿ, ನಮ್ಮದೇ ಆದಂತಹ ಒಂದು ಶಿಥಿಲೀಕರಣ ಆಗಲಿ, ನಮ್ಮದೇ ಆದಂತಹ ಅಭಿವೃದ್ಧಿ ಕಾರ್ಯಗಳು ಈ ಎರಡು ಜಿಲ್ಲೆಯಲ್ಲಿ ಬಹಳಷ್ಟು ಕುಂಠಿತ ಆಗಿದೆ. ಇದು ಯಾಕೆ ಅಂತ ಅಂದ್ರೆ ಇಲ್ಲಿನ ಪ್ರತಿನಿಧಿಗಳು ಅದರ ಬಗ್ಗೆ ಎಷ್ಟು ಒತ್ತು ಕೊಟ್ಟಿದಾರೋ ಇಲ್ಲ ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ನೀವು 10 ವರ್ಷದಿಂದ ಬಡ್ಜೆಟ್ನ ನೋಡ್ಕೊಂಬರ್ರಿ, ನಿಮ್ಮ ಅಲ್ಲಿ ಬುಕ್ ಇದ್ರೆ ಪ್ರತಿ ಸರಿ ದಾವಣಗೆರೆಯಲ್ಲಿ 300 ಕೋಟಿ ರೂಪಾಯಿ ಮೆಗಾ ಡೈರಿ, ಸರ್ಕಾರದ ಅನುದಾನ 100 ಕೋಟಿ, ಸಾಲ 100 ಕೋಟಿ, ಆಮೇಲೆ ನಮ್ಮ ಒಕ್ಕೂಟದಿಂದ ಒಂದಕ್ಕೆ 100 ಕೋಟಿ ಅದನ್ನು ಮಾಡ್ತೀವಿ. ಬಡ್ಜೆಟ್ನ ಸೇರಿಸ್ಕೊಳ್ತಾ ಬಂದಿದ್ದಾರೆ 10 ವರ್ಷದಿಂದ. ಕಾರ್ಯಗತ ಆಗಿಲ್ಲ. ಯಾಕೆಂದ್ರೆ ಸರ್ಕಾರ ಅನುದಾನ ಕೊಡ್ಲಿಲ್ಲ, ಕಾರ್ಯಗತ ಆಗ್ಲಿಲ್ಲ ಅನ್ನೋ ಲೆಕ್ಕಾಚಾರದಕ್ಕಾಯ್ತು. ಇದನ್ನ ನಾವು ಮಾಡ್ಕೊಂತ ಹೋದ್ರೆ ಇನ್ನ ನಾವು ಪೀರಿಯಡ್ ಆಗಿ ಇನ್ನೊಂದು ಸರಿ ಬಂದ್ರು ಸಮೇತ ಇದಾಗೋದಿಲ್ಲ ಅಂತೇಳಿ ನಮ್ಮ ರೇವಣಸಿದ್ದಪ್ಪನವರ ಮಾರ್ಗದರ್ಶನದಲ್ಲಿ ನಮ್ಮ ರವಿಕುಮಾರ್ ಇರ್ಬೋದು, ಶೇಖರಪ್ಪ ಇರ್ಬೋದು, ಎಲ್ಲರೂ ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆಯ 4 ಜನ 14 ಜನ 8 ಜನ ಪ್ರತಿನಿಧಿಗಳು ಸೇರಿ ಪ್ರತ್ಯೇಕವಾಗಿ ದಾವಣಗೆರೆಯಲ್ಲಿ ಸಭೆ ಮಾಡಿ, ಇಲ್ಲ ಇಲ್ಲಿ CC ಆಗ್ಲೇಬೇಕು, ನೀವು ಆಗ್ಲೆಲ್ಲ ಗೌರ್ಮೆಂಟ್ ಮೇಲೆ ಅನುದಾನ ಕೇಳಂಗಿಲ್ಲ, 200 ಕೋಟಿನೂ ಸಾಲ ತಗೊಂಡ್ರಿ, ಬೇಕಾದ್ರೆ ನಮ್ದು ಏನು ಹೊಂದಿಕೆ ಇದೆ ಅದನ್ನ ಹಾಕೋಣ ಒಕ್ಕೂಟದಿಂದ ಅಂತ ತೀರ್ಮಾನ ತಗೊಂಡು ಬಹುಮತದ ಮೇಲೆ ಇವತ್ತು ಅಲ್ಲೇ ಸುಮಾರು 300 ಕೋಟಿ ರೂಪಾಯಿ CC ಆಗ್ಲಿಕ್ಕೆ ಇವತ್ತು ಅನುಮೋದನೆ ಆಗಿದೆ. ಇದನ್ನ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಯಾವುದೇ ಆಗಲಿ ಒಂದು ಇಚ್ಛಾಶಕ್ತಿ ಇದ್ರೆ ಮಾತ್ರ ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಇವತ್ತು ನಾವು ಈ ಆಡಳಿತ ಮಂಡಳಿಯಲ್ಲಿ ತೋರಿಸಿದ್ವಿ. ರವಿಕುಮಾರ್ ಹೇಳಿದಂಗೆ ಇನ್ನೊಂದು ತಿಂಗಳೊಳಗೆ ಅದ್ರ ಭೂಮಿ ಪೂಜೆ ಆಗುತ್ತೆ. ಆ ಸಂದರ್ಭದಲ್ಲಿ ತಾವೆಲ್ಲರೂ, ಯಾಕಂದ್ರೆ ಇದೊಂಥರ ಹಬ್ಬದ ವಾತಾವರಣ ಇದು, ಯಾಕಂದ್ರೆ ಬಹಳ ದಿವಸಗಳ ಕನಸದು ನಮ್ದಲ್ಲೊಂದು ಆಗಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಾಮುಖ್ಯತೆ ಅದು ಪಡೆಯುತ್ತೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ತಾವು ತಿಳಿಸ್ತೀವಿ, ತಾವು ಸಂಘಗಳಿಂದ ನೀವೇನು ಆಡಳಿತ ಮಂಡಳಿಯವರಿದ್ದೀರಿ, ಉತ್ಪಾದಕರಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಬರಬೇಕು. ಈಗಾಗಲೇ ಅದನ್ನ ತಾಲೂಕಿನ ಹಾಲು ಉತ್ಪಾದಕರ ಕುಂದುಕೊರತೆಗಳನ್ನು ಆಲಿಸಲು ಏರ್ಪಡಿಸಿದ್ದ ಈ ಸಭೆಗೆ ಶಿಮುಲ್ ಚಿತ್ರದುರ್ಗ ಜಿಲ್ಲಾ ನಿರ್ದೇಶಕರಾದ ಬಿಸಿ ಸಂಜೀವಮೂರ್ತಿ, ಜಿಬಿ ಶೇಖರಪ್ಪ, ರವಿಕುಮಾರ್, ಚಿತ್ರದುರ್ಗ ಸಿಸಿ ವಿಭಾಗದ ಸಹಾಯಕ ವ್ಯವಸ್ಥಾಪಕ ಡಾಕ್ಟರ್ ಮುಕುಂದ ನಾಯಕ್, ಹಾಲು ಸೇಕರಣೆ ಘಟಕದ ಶ್ರೀರಂಗಯ್ಯ, ಮಾರ್ಗ ವಿಸ್ತರಣಾಧಿಕಾರಿಗಳಾದ ರವಿಚಂದ್ರ, ವಿನೋದ್ ಕುಮಾರ್ ಹಾಗೂ ಫೀಡ್ ಸರಬರಾಜು ವಿಭಾಗದ ರಾಜೇಶ್ ರೆಡ್ಡಿ ಉಪಸ್ಥಿತರಿದ್ದರು.